ಗುರು ನಾಯಿಗೆ ಹೊಡೆದಂಗ್ ಹುಲಿಗೆ ಹೊಡಿಯೋದು ಅಂಡ್ ಹುಲಿ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಸಿಗೋದು ಥೈಲ್ಯಾಂಡ್ ಅಲ್ಲಿ ಮಾತ್ರನೇ. ನಾವಿವಾಗಿದ್ದೀವಿ ಪಟಾಯದಲ್ಲಿ. ಇದು ಎಪಿಸೋಡ್ 2 ಆಫ್ ಬಜೆಟ್ ಥೈಲ್ಯಾಂಡ್ ಟ್ರಿಪ್ ಸೀರೀಸ್. ಈ ಸೀರೀಸ್ ನ ಎಪಿಸೋಡ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಮುಗಿದ್ಮೇಲೆ ಒಂದ್ಸಲ ಚೆಕ್ ಮಾಡಿ ನೋಡಿ. ನಿಮಗೆ ಪಟಾಯವರೆಗೂ ಹೇಗ್ ಬಂದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಪಟಾಯ ಬಸ್ ಸ್ಟಾಂಡ್ ಇಂದ ರೆಸಾರ್ಟ್ ಗೆ ಗ್ರಾಬ್ ಅಪ್ಲಿಕೇಶನ್ ಅಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡೆ. ಕಾಸ್ಟ್ ಬಂದು 200 to 250 rupees 8 to 10 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ನಾವಿದ್ದಂತ ರೆಸಾರ್ಟ್. ಇದರ ಕಾಸ್ಟ್ ಬಂದು 5000 rupees ಫಾರ್ 2 nights. ನೆಕ್ಸ್ಟ್ ನಾವು ಬಂದಿದ್ದು ಬೈಕ್ ರೆಂಟ್ ಮಾಡೋದಕ್ಕೆ. ಇದರ ಕಾಸ್ಟ್ ಬಂದು 450 rupees ಪರ್ ಡೇ. ಗಾಡಿ ತಗೊಳಕ್ಕಿಂತ ಮುಂಚೆ ಗಾಡಿ ಪೂರ್ತಿ ಇನ್ಸ್ಪೆಕ್ಟ್ ಮಾಡಿ ಒಂದು ವಿಡಿಯೋ ಮಾಡ್ಕೊಳ್ಳಿ ನಿಮ್ ರೆಫರೆನ್ಸ್ಗೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಸ್ಯಾಂಕ್ಚುರಿ ಆಫ್ ಟ್ರೂತ್. ಇದರ ಎಂಟ್ರಿ ಟಿಕೆಟ್ ಬಂದು 1500 rupees. ಮರದಲ್ಲೇ ಕಟ್ಟಿರುವಂತ ಈ ಸ್ಯಾಂಕ್ಚುರಿ ಸಮುದ್ರದ ಪಕ್ಕದಲ್ಲೇ ಇದೆ. ಇಲ್ಲಿಂದ ಹೊರಟು ಪಕ್ಕದಲ್ಲೇ ಇದ್ದ ಒಂದು ಲೋಕಲ್ ಮಾರ್ಕೆಟ್ ನ ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಪಟಾಯ ಟೈಗರ್ ಪಾರ್ಕ್. ಇಲ್ಲಿ ಪ್ರೈಸಸ್ ಬಂದು ಹುಲಿಗಳ ಸೈಜಿನ ಮೇಲೆ ವೇರಿ ಆಗುತ್ತೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. Please stay with your group, follow staff all the time, don't walk alone. ಹುಲಿನ ಪಕ್ಕದಿಂದ ನೋಡೋದು ಅಂಡ್ ಅದನ್ನ ಮುಟ್ಟೋದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ರೂಮಿಗೆ ಹೊರಟು ರೆಸ್ಟ್ ಮಾಡಿ ಹತ್ರ ಬಂದಿದ್ದ ಜಾಗನೇ ಪಟಾಯ ವಾಕಿಂಗ್ ಸ್ಟ್ರೀಟ್. ಇಲ್ಲಿನ ಕಾಸ್ಟ್ ಅಂಡ್ ಎಕ್ಸ್ಪೆನ್ಸಸ್ ಬಂದು ನಿಮ್ಮ ಕೆಪಾಸಿಟಿ ಮೇಲೆ. ಪಟಾಯ ಇಂದ ನೆಕ್ಸ್ಟ್ ಡೆಸ್ಟಿನೇಷನ್ ಅದರ ಎಕ್ಸ್ಪೆನ್ಸಸ್ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬಜೆಟ್ ಥೈಲ್ಯಾಂಡ್ ಟ್ರಿಪ್ ಪ್ಲಾನರ್ ಗೆ ಶೇರ್ ಮಾಡಿ, ಹಂಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.